ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೇಮಿಳಾ. ಫ್ರೆಂಡ್ಸ್, ಇವತ್ತು ನಾನು ಹಳ್ಳಿ ಸ್ಟೈಲಲ್ಲಿ ಗಿಣ್ಣು ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ನೋಡೋಣ ಬನ್ನಿ ಫ್ರೆಂಡ್ಸ್. ಗಿಣ್ಣು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ, ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ, ಆ ಥರ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಕಡುಬು ರೊಟ್ಟಿಗಂತೂ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು. ಕಡುಬು ರೊಟ್ಟಿಗೆ ಹೇಳಿ ಮಾಡಿಸಿರೋ ಕಾಂಬಿನೇಷನ್ನು ಬರೀ ಬಾಯಲ್ಲೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಪ್ರೊಸೆಸ್ಸಲ್ಲಿ ನೀವು ಗಿಣ್ಣನ್ನು ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡಿ ತಿಂತೀರಾ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಪ್ರೊಸೆಸ್ಸಲ್ಲಿ ಗಿಣ್ಣು ಮಾಡೋದು ಫ್ರೆಂಡ್ಸ್. 1.5 ಲೀಟ್ರ್ಗಿಂತ ಜಾಸ್ತಿ ಇದೆ ಗಿಣ್ಣು ಹಾಲು. ಇದು ಹಸಿನ ಗಿಣ್ಣು ಹಾಲು, ಇದು ಫ್ರೆಶ್ ಇವಾಗಲೇ ಕರೆದಿರೋ ಹಾಲು ಫ್ರೆಂಡ್ಸ್. ಇದಕ್ಕೆ ನಾನು ನೋಡಿ 2 ಅಚ್ಚು ಬೆಲ್ಲನ ತಗೊಳ್ತಾ ಇದ್ದೀನಿ. ಇದು ಅರ್ಧ kg ಬೆಲ್ಲ. ಯಾವ ಥರ ಬೆಲ್ಲ ಆದರೂ ತಗೋಬೋದು. ನಾನಿಲ್ಲಿ ಅಚ್ಚು ಬೆಲ್ಲನ ತಗೊತಾ ಇದ್ದೇನೆ. ಹಾಗೆ ನೋಡಿ, ಇದು ಗಿಣ್ಣು ಹಾಲು, ಫ್ರೆಶ್ ಗಿಣ್ಣು ಹಾಲು ಅಂತಲೇ ಹೇಳ್ಬೋದು. ಆಕಳು ಹಾಲು ಎಮ್ಮೆ ಹಾಲಿಗಿಂತ ಸ್ವಲ್ಪ ತೆಳುವಾಗಿರುತ್ತೆ. ಎಮ್ಮೆ ಹಾಲಾದರೆ ತುಂಬ ಗಟ್ಟಿಯಾಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ನಾನು ಬೆಲ್ಲನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಹಾಲಿಗೆ ಹಾಕ್ತಾ ಇದ್ದೀನಿ. ಎಷ್ಟು ಚಿಕ್ಕಕ್ಕೆ ಸಾಧ್ಯನೋ ಅಷ್ಟು ಚಿಕ್ಕಕ್ಕೆ ನಾವು ಇಲ್ಲಿ ಬೆಲ್ಲನ ಕಟ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಬೆಲ್ಲ ಕಾಯಬೇಕಲ್ವ, ತುಂಬ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ನಾನು ಬೆಲ್ಲನ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೇನೆ. ಬೆಲ್ಲನ ನೀರಿಗೆ ಹಾಕಿ ಕಾಸ್ಕೋಬೋದು ಫ್ರೆಂಡ್ಸ್. ಅದು ನೀರು ಹಾಕ್ತೀವಲ್ಲ, ಅದು ಜಾಸ್ತಿ ಆಗೋಗಿಬಿಡುತ್ತೆ, ನೀರೇ ಜಾಸ್ತಿ ಆಗೋಗಿಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಚಿಕ್ಕದಾಗಿ ಬೆಲ್ಲ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಹಾಲನ್ನ ನಾನಿಲ್ಲಿ ಅರ್ಧ ಗಂಟೆಯಿಂದ 3/4 ಗಂಟೆವರೆಗೂ ಫುಲ್ಲು ಬೆಲ್ಲ ಕರಗೋದಕ್ಕೆ ಬಿಡ್ತೀನಿ. ಬೆಲ್ಲ ಕರಗಬೇಕು, ಆಮೇಲೆ ನಾನಿಲ್ಲಿ ಸೋಸ್ತೀನಿ. 2 ಒಂದೇ ಸರಿ ಆಗುತ್ತೆ ಅಂತ ಹೇಳಿ ಹಾಲನ್ನ ಮಾಮೂಲಾಗಿ ಸೋಸ್ತೀವಿ, ಕೂದಲಿರುತ್ತೆ ಅಂತ ಹೇಳಿ. ನಾನಿಲ್ಲಿ ಬೆಲ್ಲ ಹಾಕಿ ಅರ್ಧ ಗಂಟೆನ 3/4 ಗಂಟೆವರೆಗೂ ಬಿಟ್ಟು ನಾನಿಲ್ಲಿ ಸೋಸ್ತಾ ಇದ್ದೇನೆ. ಯಾಕೆಂದರೆ ಬೆಲ್ಲದಲ್ಲಿ ಕಲ್ಲಿರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಡೈರೆಕ್ಟಾಗಿ ಬೆಲ್ಲ ಹಾಕಿ ಹಾಗೆ ಕಾಯಿಸ್ಬಿಟ್ರೆ ಕಲ್ಲು ಸಿಗುತ್ತೆ ತಿನ್ನೋವಾಗ. ಅದಕ್ಕೋಸ್ಕರ ನಾನು ಒಲೆಯಲ್ಲಿ ಮಾಡ್ತಾ ಇದ್ದೇನೆ. ನೋಡಿ, ಫುಲ್ ಕೆಂಡ ಆಗಿರಬೇಕು ಒಲೆಯಲ್ಲಿ. ನೋಡಿ, ಈ ಥರ ಕೆಂಡ ಆಗಿರಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಕೆಂಡದಲ್ಲಿ ಗಿಣ್ಣು ಮಾಡೋದು. ನೋಡಿ ಕೆಂಡ ನೋಡಿ ಯಾವ ಥರ ಇದೆ ಅಂತ ಹೇಳಿ. ನೋಡಿ, ಕೆಂಡದಲ್ಲಿ ನಾನು ಗಿಣ್ಣು ಮಾಡೋದಕ್ಕೆ ಇಡ್ತಾ ಇದ್ದೇನೆ. ನಾನಿಲ್ಲಿ ಏಲಕ್ಕಿ ಕಾಯಿನ ಚೆನ್ನಾಗಿ ಜಜ್ಕೊಂಡು ಹಾಕ್ಕೊತಾ ಇದ್ದೇನೆ. ಏಲಕ್ಕಿನ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಏಲಕ್ಕಿ ಮತ್ತು ಡೈಜೆಷನ್ ಪವರ್ನು ಚೆನ್ನಾಗಿ ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಕ್ತಾರೆ ಎಲ್ಲ ಸ್ವೀಟ್ಸಿಗೂ. ನೋಡಿ, ನಾನು ಏಲಕ್ಕಿ ತಿನ್ನೋರು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಏಲಕ್ಕಿ ಹಾಕಿದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ನೋಡಿ, ನಾನಿಲ್ಲಿ ಒಂದು ಚಿಬ್ಲ ಮುಚ್ಚಿದ್ದೀನಿ. ಇದು ತಟ್ಟೆ ಮುಚ್ಬೋದಿತ್ತು, ತಟ್ಟೆ ಮುಚ್ಚಿದರೆ ಉಕ್ಕೋಗೋ ಚಾನ್ಸಸ್ ಇರುತ್ತೆ. ಉಕ್ಕೋದ್ರೆ ಗಿಣ್ಣು ಹಾಲು ಏನೂ ಇರೋದಿಲ್ಲ ಅದರೊಳಗೆ. ಅದಕ್ಕೋಸ್ಕರ ನಾನಲ್ಲಿ ಚಿಬ್ಲ ಮುಚ್ತಾ ಇದ್ದೇನೆ. ಚಿಬ್ಲ ಮುಚ್ಚೋದ್ರಿಂದ ಉಕ್ಕಲ್ಲ. ಯಾಕೆಂದರೆ ನೋಡಿ, ಚಿಬ್ಲ ಹೋಲು ಇರುತ್ತಲ್ಲ, ಅದಕ್ಕೋಸ್ಕರ. ಗಿಣ್ಣು ಕುದಿಯಕ್ಕೆ ಬಂದೈತೆ ನೋಡಿ. ಗ್ಯಾಸಲ್ಲಿ ಮಾಡೋದಾದರೆ ನಾವು ಸಣ್ಣ ಉರಿಲೇ ಮಾಡಬೇಕಾಗುತ್ತೆ. ನಾನಿಲ್ಲಿ ಒಲೆಯಲ್ಲಿ ಮಾಡೋದ್ರಿಂದ ಎಲ್ಲ ತೆಗ್ದಿದ್ದೀನಿ, ಫುಲ್ ಕಟ್ಟಿಗೆ ತೆಗ್ದಿದ್ದೀನಿ. ಕಟ್ಟಿಗೆ ತೆಗೆದು ಇಟ್ಟಿದ್ದೀನಿ. ಕಟ್ಟಿಗೆ ತೆಗೆದಿಟ್ಟು ಬರೀ ಕೆಂಡದಲ್ಲೇ ಮಾಡಬೇಕು. ಗಿಣ್ಣು ಈ ಥರ ಆಗುತ್ತೆ. ಇದು ಹಸುವಿನ ಹಾಲಾಗಿರೋದ್ರಿಂದ ಜಾಸ್ತಿ ನೀರು ಬಂದಿದೆ ಅಂತಲೇ ಹೇಳ್ಬೋದು. ಎಮ್ಮೆ ಹಾಲಲ್ಲಿ ಗಿಣ್ಣು ಮಾಡೋದು ತುಂಬ ಅಂದರೆ ತುಂಬ ಗಟ್ಟಿ ಬರುತ್ತೆ. ಅದರಲ್ಲೂ ಒಂದು ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ದಿನ ಗಿಣ್ಣು ಮಾಡಿದರೆ ತುಂಬ ಅಂದರೆ ತುಂಬ ಗಟ್ಟಿ ಬರುತ್ತೆ, ಸ್ವಲ್ಪನೂ ನೀರು ಬರಲ್ಲ. ನೋಡಿ, ಇದು ಮೇ ಬಿ ಒಂದು 5-6 ಡೇ ಆಗಿರ್ಬೋದು. ಅದರಲ್ಲೂ ಆಕಳ ಹಾಲಾಗಿರೋದ್ರಿಂದ ನೀರು ಬಂದಿದೆ. ಅದರಲ್ಲೂ ನೀರು ಬಿಟ್ಟು ಈ ಥರ ನೋಡಿ, ಈ ಥರ ಗಟ್ಟಿ ಇರುತ್ತೆ. ಅದನ್ನು ತಗೊಂಡು ರೊಟ್ಟಿಗೋ ಅಥವಾ ಕಡುಬಿಗೋ ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಮ್ಮಲ್ಲೆಲ್ಲ ಕಡುಬೆ ಮಾಡೋದು ಜಾಸ್ತಿ. ಇದಕ್ಕೆ ಗಿಣ್ಣಕ್ಕೆ ಕಡುಬು ಅಥವಾ ಅಕ್ಕಿ ರೊಟ್ಟಿ ಮಾಡ್ತೀವಿ. ಅಕ್ಕಿ ಕಡುಬು ಅಥವಾ ಅಕ್ಕಿ ರೊಟ್ಟಿ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್ ನಿಮಗೆ ಟೈಪ್ ಆಫ್ ಗಿಣ್ಣು ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ನಮ್ಮಲ್ಲಿ ಈ ಥರ ಗಿಣ್ಣು ಮಾಡ್ತೀವಿ, ಹಾಗೆಯೇ ಅಕ್ಕಿ ಹಾಕಿ ಗಿಣ್ಣು ಮಾಡ್ತೀವಿ. ಬಟ್ಲು ಗಿಣ್ಣು ಮಾಡೋದು ಹೇಗೆ ಅಂತಲೂ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.